ವೇಟ್ ಇಂತ RCB ಅಭಿಮಾನಿಗಳು ಎಲ್ ಸಿಕ್ಕರು ಅಂತ ನೋಡ್ರಿ ಮುಂದ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಲಾಕ್ ಕುಂತೀನಿ. ಆಮೇಲೆ ಶವನ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಹೊರ ಹೊಂಟಿನಿ. ಕೆಲ್ಸ ಇತ್ತು ಅದಕ್ಕೆ. ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಮಲ್ಕೊಂಡವ. ಒಮ್ಮೆ ಮಧ್ಯಾಹ್ನ ಎದ್ದೀನಿ ಊಟಕ್ ಬಾ ಅಂತ ಕಾಲ್ ಮಾಡಿದಾಗ ಎಲ್ಲಾ ಶಿಸ್ತು ಸಪಾಸಟ್ ಮಾಡಿದ್ದ ನೆನಪಾಗಿದೆ. ವಿಡಿಯೋನು ಮಾಡ್ಬೇಕು ಅನ್ನೋದು. ಸ್ವಲ್ಪ ಸಂಜೆ ಮಸ್ತಾಗಿ ರೆಡಿಯಾಗಿ ಅಲ್ಲಿಂದ ಸೀದಾ ನಮ್ಮ ಅವನ್ ಜೊತೆ ರಾಣಿ ತಗೊಂಡು ಗೊಲ್ಗೇರಿ ಜಾತ್ರೆ ಆದಂತ ಗೊತ್ತಾಗಿ ಬಂದೇ ಬಿಟ್ಟಿವಿ. ಗೊಲ್ಗೇರಿ ಗೊಲ್ಲಾಳೇಶ್ವರನ್ ತೇರ್ ನೋಡಾಕ ಕಿತ್ತಿ ಬೀಳಂಗ್ ಪಬ್ಲಿಕ್ ಬಂದದ. ಅವ್ರ ಜೊತೆ ನಾವು ಕೂಡ ಅಲ್ಲೇ ಅಣ್ಣನ ಜೊತೆ ಶರ್ಬತ್ ಕುಡ್ಲಕ್ ಬಂದಿವಿ. ಶರ್ಬತ್ ಅಂತೂ ಫುಲ್ಲು ಧೂಳು ಮಿಕ್ಸ್ ಮಾಡಿದಾನ ಅಣ್ಣ. ತೇರಿನ ಮೇಲೆ ನಿಂತು ಕಳ್ಸ ಕಟ್ತಾ ಇದಾರ ನೋಡ್ರಿ. ಬಾಳ್ ದಿನ ಆಗಿಂದ ನನ್ನ 10th ಕ್ಲಾಸ್ ಫ್ರೆಂಡ್ಸ್ ಸಿಕ್ರು. ಅವ್ರಂತೂ ತಾತಗಳೇ ಆಗಿದಾರ ಫುಲ್ಲ. ತೇರ್ ಇವಾಗ ಎಳಿತಾರ ಅನ್ಕೋತ ಕಾಯ್ತಾ ಇದ್ದೀನಿ ನಾ ಅಂತೂ. ಬಂತು ನೋಡ್ರಿ ತೇರ ಪೂರ ಧೂಳೆ ಬಿಸ್ಕೊಂತ. ನಂದು ಅದ್ರಾಗ ಉದ್ರಿ ಪೋಸ್ ಬೇರೆ. ಅಣ್ಣಗಳಂತೂ ಈ ಸಲ ಕಪ್ ಗೆಲ್ಸೋ ತನಕ ಬಿಡಲ್ಲ ಅನ್ಸುತ್ತ. ಅದೇ ದೋಸ್ದಾಗ ಇಲ್ಲಿ ನೋಡ್ರಿ ಇದ್ರ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಲಿಂಕ್ ನಾನು ಬಯೋದಾಗ ಅಂತ ಹೇಳ್ತಾ ಎಲ್ಲಾ ಮುಗಿಸ್ಕೊಂಡು ಸೀದಾ ಐಸ್ ಕ್ರೀಮ್ ತಿನ್ನಕ್ ಬಂದಿವಿ. ಆಮೇಲೆ ಮನೆಗೆ ಬಂದು ಮಸ್ತ್ ಊಟ ಸಪಸಟ್ ಮಾಡಿದೆ. ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಬೋರಿಂಗ್ ವ್ಲಾಗ್ ನೋಡ್ಬೇಕು ಅಂದ್ರೆ ನನ್ನ ಪೇಜಿಗೆ ಫಾಲೋನು ಮಾಡ್ರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ